ಕಚ್ಚೆ ಬಿತ್ತವರು ಈ ಒಂದು ವಿಚಾರಕ್ಕೆ ತಲೆಯನ್ನ ಕೆಡ್ಸ್ಕೊಬೇಕು. ಅದುವೇ ಹನಿ ಟ್ರ್ಯಾಪ್ ವಿಚಾರ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾನು ಸಂತ್ರಸ್ತ, ನನಗೆ ಅನ್ಯಾಯ ಆಗಿದೆ, ಅದು ಅವರದೇ ಪಕ್ಷದ ಪ್ರಭಾವಿ ನಾಯಕರೊಬ್ರು ಮಾಡಿಸಿರುವಂತದ್ದು ಅನ್ನುವಂತ ಮಾಹಿತಿ ಕೂಡ ಇದೆ. ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈ ವಿಚಾರವನ್ನ ತಣ್ಣಗಾಗಿಸುವಂತ ಕೆಲಸವನ್ನ ಮಾಡಿದ್ರು. ಸಚಿವರ ಮನೆಗೆ ಬಂದು ಮೂರ್ ಸಲ ಬಂದು ಹೋಗಿದ್ದಾರೆ ಅಂತಂದ್ರೆ ಅವ್ರನ್ನ ಹಿಡಿಯುವಂಥದ್ದು ಅಷ್ಟು ಚಾಲೆಂಜಾ? ಏನು ಯುವತಿಯರು ಅಥವಾ ಆಂಟಿದಿರೋ ಯಾರಿದ್ದಾರೆ ಅವರು ಅವ್ರ ಜೊತೆಲಿ ಬಂದಂತವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಸ್ವತಃ KN ರಾಜಣ್ಣವರು ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ. ಅಲ್ಲಿ ಸತ್ಯ ಹೊರಗಡೆ ಬರಬೇಕಾಗತ್ತೆ. ಯಾವೊಬ್ಬ ಮಹಾನಾಯಕ ಇದನ್ನು ಮಾಡಿಸ್ತಾ ಇದ್ದ? ಸದನದಲ್ಲಿ ಚರ್ಚೆಯಾದಂತಹ, ಅದರಲ್ಲೂ ಕೂಡ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ವಿಚಾರವನ್ನ ಚರ್ಚೆ ಮಾಡಿದ್ರು. ಆ ಒಂದು ವಿಚಾರ ಈಗ ರಾಜ್ಯ ರಾಜಕೀಯದಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ಸಾಕಷ್ಟು ಸದ್ದಾಗ್ತಾ ಇದೆ. ಇದರಿಂದ ಜನರಿಗೇನು ಉಪಯೋಗ ಅಂತೂ ₹1 ಇಲ್ಲ. ಅವರವರ ಪ್ರತಿಷ್ಠೆ, ಅವರವರ ಕಚ್ಚೆ ಭದ್ರವಾಗಿದ್ಯಾ ಅಥವಾ ಕಚ್ಚೆ ಬಿತ್ತವರು ಈ ಒಂದು ವಿಚಾರಕ್ಕೆ ತಲೆಯನ್ನ ಕೆಡ್ಸ್ಕೊಬೇಕು. ಅದುವೇ ಹನಿ ಟ್ರ್ಯಾಪ್ ವಿಚಾರ. ಇದು KN ರಾಜಣ್ಣ ಯಾವುದೇ ವಿಚಾರದಲ್ಲೂ ಕೂಡ ನಾನು ಕಾಂಪ್ರೂವ್ ಆಗಲ್ಲ, ನಾನು ಯಾರ ಮಾತು ಕೇಳಲ್ಲ ಅನ್ನುವಂಥದ್ದು ನಿಮಗೂ ಗೊತ್ತು, ನಮ್ಮ ಹೈಕಮಾಂಡ್ ಅವ್ರಿಗೂ ಗೊತ್ತು. ನಾನು ಯಾರು ಏನು ಹೇಳಕ್ ಬರಲ್ಲ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವೇ ತಟ್ಕೊಂತ ಇದ್ದಂತಹ ರಾಜಣ್ಣ, KN ರಾಜಣ್ಣ ಸಹಕಾರ ಸಚಿವರು, ತುಮಕೂರು ಜಿಲ್ಲೆಯವರು, ಇವಾಗ ಹೈಕಮಾಂಡ್ನ ಒತ್ತಡಕ್ಕೆ ಮಣಿದು ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾನು ಸಂತ್ರಸ್ತ, ನನಗೆ ಅನ್ಯಾಯ ಆಗಿದೆ, ಅಂದ್ರೆ ನನ್ನನ್ನ ಟ್ರ್ಯಾಪ್ ಮಾಡಕ್ ಬಂದ್ರು, ನನಗೆ ನ್ಯಾಯ ಬೇಕು, 48 ಜನ ಬೇರೆ ಬೇರೆ ಪಾರ್ಟಿಗಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರ ವಿಡಿಯೋಗಳಿದೆ ಅಂತೆಲ್ಲ ಹೇಳಿದ್ರು. ನಾನು ದೂರನ್ನ ಕೊಡ್ತೇನೆ, ನನ್ನ ಬಳಿ ದಾಖಲೆಗಳಿದೆ ಅಂತೆಲ್ಲ ಹೇಳಿದ್ರು. ಯಾವಾಗ ಹೈಕಮಾಂಡ್ನಿಂದ ಒಂದು ಸಂದೇಶ ಬಂತೆಲ್ಲ, ರಾಜಣ್ಣ ನಾನು ಯಾರ ಮಾತು ಕೇಳಲ್ಲ, ನಾನು ಯಾರು ಹೈಕಮಾಂಡ್ ಅವರು ಕೂಡ ನನ್ನ ಮಾತು ನನಗೆ ವಿರುದ್ಧವಾಗಿ ಏನು ಹೇಳಕ್ ಹೋಗಲ್ಲ, ನನ್ನ ಮಾತು ಕೇಳಲ್ಲ ಅಂತ ಗೊತ್ತು ಅಂತೆಲ್ಲ ಹೇಳಿ ತಮ್ಮ ಬೆನ್ನನ್ನು ತಾವು ತಟ್ಕೊಂತ ಮಾಧ್ಯಮಗಳ ಮುಂದೆ ಬಿಲ್ಡಪ್ ಕೊಡ್ತಿದ್ರಲ್ಲ, ಈಗ ಅಂಥ ರಾಜಣ್ಣವರೇ ತಣ್ಣಗಾಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ರಾಜಣ್ಣವ್ರು ಎತ್ತಿರುವಂತ ವಿಚಾರ ಇದೆಯಲ್ಲ, ಅವ್ರ ದೂರು ಮತ್ತೆ ಅದರ ದಾಖಲೆಗಳು ನಾನು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕಡೆಗೂ ಹೆಂಗೋ ಒಂದು ದೂರು ಕೊಟ್ಟಿದ್ದಾರೆ. ಈಗ ಯೂಟರ್ನ ಹೊಡೆದಿದ್ದಾರೆ. ಕುಮಾರಸ್ವಾಮಿಗೆ ಹೇಳ್ತಾ ಇದ್ರು ರಾಜಣ್ಣವರು, ಅವರೆಲ್ಲ ಯೂಟರ್ನ್ ಪಾರ್ಟಿಗಳು ಅಂತ ಹೇಳ್ಬಿಟ್ಟು. ಇವಾಗ ರಾಜಣ್ಣವ್ರು ಮಾಡ್ತಾ ಇರುವಂತಹ ಅನುಸರಿಸ್ತಾ ಇರುವಂತಹ ನಡೆಯನ್ನ ಗಮನಿಸಿದಾಗ ಇದು ರಾಜಣ್ಣವ್ರಿಗೂ ಕೂಡ ಬುಡುಗ್ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಗಪ್ಚುಪ್ ಆಗ್ತಾರೆ, ಯೂಟರ್ನ್ ಅನ್ನ ಹೊಡಿತಾರೆ, ಅವರು ಕೂಡ ತಮ್ಮ ಮಾತನ್ನ ಬದಲಾಯಿಸ್ತಾರೆ ಅನ್ನೋದಕ್ಕೆ ಈ ಹನಿ ಟ್ರ್ಯಾಪ್ ಪ್ರಕರಣ ಸಾಕ್ಷಿ. ಈಗ ರಾಜಣ್ಣವ್ರು ಸದನದಲ್ಲಿ ಏನ್ ಹೇಳಿದ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರವನ್ನ ಮಾತನಾಡಿದ್ರು. ಅದಾದ್ಮೇಲೆ ರಾಜಣ್ಣವರು ಹೇಳಿದ್ರು, ಹೌದು ಈ ತರ ಅಟೆಂಪ್ಟ್ ಮಾಡಿದ್ದಾರೆ, ಒಂದಲ್ಲ 2-3 ಸಲ ನನ್ನ ಮೇಲೆ ಅಟೆಂಪ್ಟ್ ಆಗಿದೆ, ಇದಕ್ಕೆ ಎಲ್ಲಾ ದಾಖಲೆಗಳು ಪುರಾವೆ ಇದೆ, ನಾನು ಇದನ್ನ ಗೃಹ ಸಚಿವರಿಗೆ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತನ್ನ ಸದನದಲ್ಲಿ ಹೇಳಿದ್ರು. ಹೊರಗಡೆ ಹೇಳುವಂಥದ್ದು, ಪ್ರೆಸ್ ಮೀಟ್ ಅಲ್ಲಿ ಹೇಳುವಂಥದ್ದು, ಮಾಧ್ಯಮಗಳ ಮುಂದೆ ಹೇಳುವಂಥದ್ದು ಬೇರೆ. ಸದನದಲ್ಲಿ ಹೇಳಿರುವಂಥದ್ದು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗುತ್ತೆ, ಆ ಒಂದು ಬುಕ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಪ್ರತಿಯೊಂದು ಪದವೂ ಕೂಡ. ಸೊ ಹಾಗೋ ಹೀಗೋ ಅದಾದ್ಮೇಲೆ ಏನಾಯ್ತು, ಈ ಹನಿ ಟ್ರ್ಯಾಪ್ ವಿಚಾರ ಅದು ಅವರದೇ ಪಕ್ಷದ ಪ್ರಭಾವಿ ನಾಯಕರೊಬ್ರು ಮಾಡಿಸಿರುವಂಥದ್ದು ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಬೇರೆ ಪಕ್ಷದವ್ರು ಮಾಡಿಸಿದ್ರೆ ಇದನ್ನ ದೊಡ್ಡ ಮಟ್ಟದ ತನಿಖೆ ಮಾಡಿ ಅವರ ಮಾನವನ್ನ ಹರಾಜಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರೊಬ್ಬರೇ ಇದನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಆಲ್ರೆಡಿ ಕಾಂಗ್ರೆಸ್ನ ಮೊಗಸಾಲೆಯಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ. ಹೀಗಾಗಿ ಇದು ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಅವರ ಪಕ್ಷದ ನಾಯಕರೇ ಇದನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅವ್ರ ಗಮನಕ್ಕೂ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಇದು ಎಲ್ಲರೂ ಹೊರಗಡೆ ಬಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕ ಸಚಿವರೊಬ್ಬರಿಗೆ ಅವರದೇ ಪಕ್ಷದ ಪ್ರಮುಖ ನಾಯಕರೊಬ್ಬ ಈ ರೀತಿಯಾಗಿ ಮಾಡಿಸ್ತಿದ್ದಾನೆ ಅನ್ನುವಂಥ ವಿಚಾರ ಏನಾದ್ರು ಗೊತ್ತಾಯಿತು ಅಂತಂದ್ರೆ, ಹೊರಗಡೆ ಬಂದ್ರೆ ಇದು ಅವರ ಪಕ್ಷದ ಆಂತರಿಕ ಭಿನ್ನಮತ ಎಷ್ಟಿದೆ, ಅಧಿಕಾರಕ್ಕೋಸ್ಕರ ಅಥವಾ ಒಬ್ರನ್ನ ಮುಗಿಸ್ಬೇಕು ರಾಜಕೀಯವಾಗಿ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಮಟ್ಟಿಗೆ ನಾಯಕರು ಇಳಿತಾರೆ ಅನ್ನುವಂಥ ವಿಚಾರ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಸದ್ದಾಗುತ್ತೆ. ಜೊತೆಗೆ ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಚಾರವನ್ನ ತಣ್ಣಗಾಗಿಸುವಂತ ಕೆಲಸವನ್ನ ಮಾಡಿದ್ರು ಯಾವುದು ಕಾಂಗ್ರೆಸ್ನ ಹೈಕಮಾಂಡ್. ಹಾಗಂತ ತನಿಖೆ ಮಾಡದೆ ಅಂತನೂ ಸುಮ್ಮನಿಲ್ಲ. ಈಗ ಕಾಂಗ್ರೆಸ್ ಪಕ್ಷದ ಅದರಲ್ಲೂ ಪ್ರಭಾವಿ ಸಚಿವರೊಬ್ಬರೇ ಸದನದಲ್ಲಿ ನಿಂತು ನನಗೆ ಈ ತರ ಸಮಸ್ಯೆ ಆಗ್ತಿದೆ, ತನಿಖೆ ಆಗ್ಬೇಕು ಅಂತ ಒತ್ತಾಯವನ್ನ ಮಾಡಿದಾಗ
ತನಿಖೆಗೂ ಕೂಡ ಕೊಡಬೇಕಾಗುತ್ತೆ. ಅವರು ತನಿಖೆ ಕೊಡ್ಲಿಲ್ಲ ಅಂದ್ರೂ ಕೂಡ ತಪ್ಪಾಗುತ್ತೆ. ಈ ಒಂದು ಕಾರಣಕ್ಕೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಒಂದು ಮಾತುಕತೆಯನ್ನ ಮಾಡಿಕೊಂಡು ಕಡೆಗೆ ರಾಜಣ್ಣವ್ರಿಗೂ ಕೂಡ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡ್ದಂಗಿದೆ. ಈ ಒಂದು ಕಾರಣಕ್ಕೆ ನೀನು ದೂರನ್ನ ಕೊಡು, ಆದರೆ ಸಾಕ್ಷಿಗಳನ್ನ ಕೊಡಬೇಡ ಅನ್ನುವಂಥದ್ದು. ಈಗ ರಾಜಣ್ಣವರ ಒಂದಷ್ಟು ಮಾಧ್ಯಮಗಳಲ್ಲಿ ಬಂದಿರುವಂಥ ವಿಚಾರಗಳು ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಚರ್ಚೆಗಳನ್ನ ಗಮನಿಸಿದಾಗ ಯಾರು ಹನಿ ಟ್ರ್ಯಾಪ್ ಮಾಡೋದಕ್ಕೆ ರಾಜಣ್ಣವ್ರನ್ನ ಟ್ರ್ಯಾಪ್ ಮಾಡೋದಕ್ಕೆ ಬಂದಿದ್ರಲ್ಲ, ಒಂದು ಹಂತದವರೆಗೂ ಕೂಡ ಅವ್ರು ಡೌಟ್ ಬಂದು ಕನ್ಫರ್ಮ್ ಆದ್ಮೇಲೆ ಇವ್ರು ಇದಕ್ಕೆ ಬಂದಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರನ್ನ ಹಿಡಿದು ಒಂದೆರಡು ಕೊಟ್ಟು ಒಂದು ರೂಮ್ ಕರ್ಕೊಂಡೋಗಿ ಬಾಯಿ ಬಿಡಿಸಿ ಆ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾರು ಕಳಿಸಿದ್ರು, ನಿಮ್ಮ ಉದ್ದೇಶ ಏನು ಅಂತೇಳಿ ಎಲ್ಲವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನೇ ಇರಬೇಕು ಇವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಎಲ್ಲಾ ದಾಖಲೆಗಳಿದೆ ಅಂತೇಳಿ. ಯಾವಾಗ ಹೈಕಮಾಂಡ್ ನಿಂದ ಈ ರೀತಿಯಾದಂತಹ ಒಂದು ಸಂದೇಶ ರವಾನೆ ಆಯ್ತಲ್ಲ, ರಾಜಣ್ಣ ಅವ್ರಿಗೆ ನೀವು ಪ್ರಕರಣದಿಂದ ಸ್ವಲ್ಪ ದೂರ ಕಂಪ್ಲೇಂಟ್ ಕೊಡಿ, ಆದ್ರೆ ದಾಖಲೆಗಳು ಕೊಡಬೇಡಿ ಅನ್ನುವಂಥ ಮೆಸೇಜ್ ಪಾಸ್ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಇಲ್ಲ CCTV ಫುಟೇಜ್ ಎಲ್ಲ ಇತ್ತು, ನಾನು ಗೌರ್ಮೆಂಟ್ ಮನೆ ಒಳಗಡೆ ನಾನು CCTV ಐತೆ ಅಂತ ಅನ್ಕೊಂಡೆ, ಅದ್ರಲ್ಲಿ CCTVನೇ ಇಲ್ಲ ಅಂತ ಹೇಳಿ ಉಲ್ಟಾ ಹೊಡೆದ್ಬಿಟ್ರು. ಎಲ್ಲೋ ನಂದು ಕೂಡ ಒಂದು ಸ್ವಲ್ಪ ತಪ್ಪಿದೆ, ದುಡುಕ್ಬಿಟ್ಟೆ ಅನ್ನೋ ರೀತಿನಲ್ಲಿ ಮಾತಾಡಿದ್ರು. ಇಲ್ಲಿ ಎಂತೆಂಥ ಪ್ರಕರಣದಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಎಷ್ಟೆಲ್ಲ ನಾಜೂಕಿನ ನಡೆಯನ್ನ ಉಪಯೋಗಿಸಿ ತಲೆ ಮರೆಸ್ಕೊಂಡಿದ್ರು ಕೂಡ ಅವನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ಲಿಲ್ವಾ? ಎಂತೆಂಥ ಕೇಸ್ಗಳಲ್ಲಿ ಎಷ್ಟೆಷ್ಟು ದಿನಗಳ ಕಾಲ ಬೇರೆ ಬೇರೆ ದೇಶಕ್ಕೆ ಹೋಗಿ ತಲೆ ಮರೆಸ್ಕೊಂಡಿದ್ರು ಕೂಡ ಕರ್ನಾಟಕದ ಪೊಲೀಸರು ಹಿಡಿದಿದ್ದಾರೆ. ಅಂಥದ್ರಲ್ಲಿ ಸಚಿವರ ಮನೆಗೆ ಬಂದು ಮೂರ್ ಸಲ ಬಂದು ಹೋಗಿದ್ದಾರೆ ಅಂತಂದ್ರೆ ಅವ್ರನ್ನ ಹಿಡಿಯುವಂಥದ್ದು ಅಷ್ಟು ಚಾಲೆಂಜಾ? ಇಲ್ಲ, ಚಾಲೆಂಜ್ ಖಂಡಿತವಾಗ್ಲೂ ಅಲ್ಲ. ಬೇಕು ಅಂತಾನೆ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಈಗ ಅವ್ರನ್ನ ಹಿಡಿಯುವ ಬಗ್ಗೆ ಅಥವಾ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಬಗ್ಗೆ ಯಾರು ಹುಡುಗಿದೀರ ಆಂಟಿದೀರಾ ಅವನ ಜೊತೆ ಯಾವನೋ ಒಬ್ಬ ಬಂದಿದ್ದಂತೆ, ಅವ್ರನ್ನೆಲ್ಲ ಹಿಡಿಯುವಂತ ದೊಡ್ಡ ವಿಚಾರನೇ ಅಲ್ಲ. ಬಟ್ ಅವ್ರೇನಾದ್ರೂ ಪೊಲೀಸರ ಮುಂದೆ, ಮಾಧ್ಯಮಗಳ ಮುಂದೆ ಬಂದು ಪೊಲೀಸರ ವಿಚಾರಣೆಗೆ ಹಾಜರಾದ್ರೆ ಅಲ್ಲಿ ಸತ್ಯ ಹೊರಗಡೆ ಬರಬೇಕಾಗತ್ತೆ. ಯಾವೊಬ್ಬ ಮಹಾನಾಯಕ ಇದನ್ನ ಮಾಡಿಸ್ತಾ ಇದ್ದ, ಆತನ ಹೆಸರು ಬಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಜೊತೆಗೆ ಆ ಪಕ್ಷಕ್ಕೆ ಇಡೀ ದೇಶದಲ್ಲೇ ತಲೆ ತೆಗೆಸುವಂತ ಕೆಲಸ ಆಗತ್ತೆ, ಪಕ್ಷಕ್ಕೆ ತೀವ್ರ ಮುಜುಗರ ಆಗತ್ತೆ. ಆ ಒಂದು ಕಾರಣದಿಂದಾಗಿ ಈ ಪ್ರಕರಣದಲ್ಲಿ ಅದನ್ನ ಆದಷ್ಟು ಬೇಗ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸ್ವತಃ KN ರಾಜಣ್ಣವರು ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ. ಇಲ್ಲ ಅಂದ್ರೆ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕಂಪ್ಲೇಂಟ್ ಅನ್ನ KN ರಾಜಣ್ಣವರು ಕೊಟ್ಟಿದ್ದಾರೆ. ಯಾರಿಗೆ? ಖುದ್ದು ಹೋಮ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ. ಯಾಕೆ ಇನ್ನೂ ತಂಡವನ್ನ ರಚನೆ ಮಾಡಿಲ್ಲ? DCP ನೇತೃತ್ವದಲ್ಲೋ ಅಥವಾ ಹೈಕೋರ್ಟ್ನ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲೂ ಯಾಕೆ ತನಿಖೆಗೆ ಇನ್ನೂ ಆಗ್ರಹ ರಚನೆಯನ್ನ ಮಾಡಿಲ್ಲ? ತನಿಖೆಗೆ ಯಾಕೆ ಒಪ್ಪಿಸಿಲ್ಲ? ಅಥವಾ ಇರುವಂತ ADGP ರ್ಯಾಂಕಿಂಗ್ ಅಲ್ಲಿ ಇರುವಂತ ಯಾವ್ದಾರೋ ಒಬ್ಬ ಅಧಿಕಾರಿ ಯಾಕೆ ಇನ್ನೂ ತನಿಖೆಯನ್ನ ಕೊಟ್ಟಿಲ್ಲ? ಅಥವಾ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ, ಹನಿ ಟ್ರ್ಯಾಪ್ ಮಾಡೋಕೆ ಬಂದಂತಹ ಏನು ಯುವತಿಯರು ಅಥವಾ ಆಂಟಿದಿರೋ ಯಾರಿದ್ದಾರೆ ಅವರು ಅವ್ರ ಜೊತೆಲಿ ಬಂದಂತವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಈಗ ಅವ್ರು ಎಲ್ಲಿದ್ದಾರೆ? ಬದುಕಿದಾರಾ ಅಥವಾ ಅವ್ರಿಗೇನಾದ್ರೂ ಆಗಿದ್ಯಾ? ಯಾಕೆಂದ್ರೆ ಅವರು ಬದುಕಿದ್ರೆ ತಾನೇ ಇವತ್ತೆಲ್ಲ ನಾಳೆ ಹೊರಗಡೆ ಬರುತ್ತೆ. ಅವರ ಒಂದು ಇದಾರ ಇಲ್ವಾ ಅಥವಾ ಅವರು ನಂಗೆ ನಿಗೂಢವಾಗಿ ಮುಗಿಸ್ಬಿಡ್ತಾರಾ? ಈ ರೀತಿಯಾದಂತ ಸಾಕಷ್ಟು ವಿಚಾರಗಳಿದೆ. ರಾಜಣ್ಣ ಅವರ ಬಳಿಯಲ್ಲಿ ಏನೆಲ್ಲ ಸಾಕ್ಷಿಗಳು, ಆಧಾರಗಳು, ಪುರಾವೆಗಳಿದೆಯಲ್ಲ ಅದನ್ನ ಕೊಡುವಂತ ನಿಟ್ಟಿನಲ್ಲಿ ರಾಜಣ್ಣವರೇ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಇದು ಬೆಳಕಿಗೆ ಬರಬಾರದು ಅನ್ನುವಂತ ಕಾರಣಕ್ಕೋಸ್ಕರ. ಇವೆಲ್ಲವನ್ನ ಕೂಡ ನೋಡಿದಾಗ ಜನರಿಗೆ ಬೇಕಾದಂತ ಸಾಕಷ್ಟು ವಿಚಾರಗಳ ಚರ್ಚೆಗಳು ಸದನದಲ್ಲಿ ಆಗಬೇಕಾಗಿತ್ತು. ಆದ್ರೆ ಇವರ ಈ ಒಂದು ಹನಿ ಟ್ಯಾಪ್ನ ವಿಚಾರಗಳಿದೆಯಲ್ಲ, ಸೊ ಈ ಒಂದು ವಿಚಾರದಿಂದಾಗಿ ಇವತ್ತು ರಾಜ್ಯಕ್ಕೆ ಬೇಡವಾಗಿರುವಂತಹ ವಿಚಾರ ಇವತ್ತು ಚರ್ಚೆ ಆಗ್ತಾ ಇದೆ. ಸಮಯ ಕೂಡ ವ್ಯರ್ಥ ಆಗ್ತಾ ಇದೆ. ಜೊತೆಗೆ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಈ ಒಂದು ವಿಚಾರ, ಈ ರೀತಿಯಾದಂತಹ ಒಂದು ಹನಿ ಟ್ರ್ಯಾಪ್ ಅನ್ನುವಂತಹ ಒಂದು ಬ್ಲಾಕ್ ಮಾರ್ಕ್ ಇರುವಂತಹ ಪ್ರಕರಣಕ್ಕೆ ಕರ್ನಾಟಕ ಸಾಕ್ಷಿಯಾಗಿರುವಂತದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ತಲೆ ತಗ್ಗಿಸುವಂತಹ ಒಂದು ರೀತಿಯಾದಂತಹ ವಿಚಾರ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಏನೇ ಆಗ್ಲಿ, ಒಂದು ಪ್ರಾಮಾಣಿಕ ತನಿಖೆ ಆಗ್ಲಿ, ಹನಿ ಟ್ರ್ಯಾಪ್ ಅನ್ನುವಂಥದ್ದು ಕೇವಲ ರಾಜಕಾರಣಿಗಳಿಗಷ್ಟೇ ಅಲ್ಲ, ಇದು ಅಧಿಕಾರಿಗಳ ಮೇಲೂ ಕೂಡ ಆಗ್ತಾ ಇದೆ. ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು, ಬಿಸ್ನೆಸ್ ಮೆನ್ಗಳು ಕೂಡ ಆಗ್ತಾ ಇದೆ. ಅವು ಕೂಡ ಇಷ್ಟು ದೊಡ್ಡ ಮಟ್ಟದ ಸುದ್ದಿನೂ ಆಗೋದಿಲ್ಲ. ಆ ಒಂದು ವಿಚಾರಗಳಲ್ಲಿ ಒಂದಷ್ಟು ಪ್ರಾಮಾಣಿಕ ತನಿಖೆಗಳಾಗತ್ತೆ. ಆದ್ರೆ ಈ ರಾಜಕಾರಣಿಗಳು ಅಂತ ಬಂದಾಗ ಅವರಿಗೆ ಬೇಕಾದಂತ ರೀತಿಯಲ್ಲಿ ಇದನ್ನ ಕಾಂಗ್ರೆಸ್ ಪಕ್ಷದವರು ಅಲ್ಲದೆ ಬೇರೆ ಯಾವ್ದಾದ್ರು ಪಕ್ಷದವ್ರು ಮಾಡಿಸಿದ್ರೆ, ಬಿಜೆಪಿನವರ, ಕಾಂಗ್ರೆಸ್ JDS ಅವರು ಮಾಡಿಸಿದ್ರೆ ಇದು ಪಕ್ಕಾ ಒಂದು ತನಿಖೆಯಾಗಿ ಆ ನಾಯಕನ ಹೆಸರು ಹೊರಗಡೆ ಬರ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕನೇ ಎನ್ನುವಂಥದ್ದು ಗೊತ್ತಿರುವಂತಹ ಕಾರಣದಿಂದಾಗಿ
ಹೈಕಮಾಂಡ್ ಕೂಡ ಅಷ್ಟೇ ಇದರಲ್ಲಿ ಎಚ್ಚರಿಕೆ ಹೆಜ್ಜೆನ ಇಟ್ಟು ಜಾಣ ನಡೆಯನ್ನ ತೋರಿಸ್ತಾ ಇದೆ. ರಾಜಣ್ಣವರು ಕೂಡ ಅಷ್ಟೇ ಅದಕ್ಕೆ ಮಡಿದು ತಮ್ಮ ತತ್ವ ಸಿದ್ಧಾಂತ ನೇರ ನಡೆ ನುಡಿ ಅಂತೇಳಿ ಹೆಸರುವಾಸಿಯಾಗಿದ್ದ ರಾಜಣ್ಣವರು ಕೂಡ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ನಮಸ್ಕಾರ.